ಯಾರ್ ಗೊತ್ತಾ ಕಮ್ಮಿ ಮಾಡ್ಬೇಕು. ನಮ್ ಬಾಸ್ ಡೆವಿಲ್ ಆದ್ರೆ ಬಟ್ ನಾ ಬಂದಿರೋದ ಕಡೆ ನಾವ್ ಕೆಲ್ಸಕ್ಕೆ ಹೋಗಿ ಇವತ್ತು ಆದ್ರೆ ನಮ್ ಕಿಶೋರ್ ಸುದೀಪ್ ನೋಡ್ಕೊ ಬಂದೀವಿ ಆದ್ರೆ ಡೆವಿಲ್ ಅಷ್ಟು ಯಾವ್ದು ಓಡಿಲ್ಲ. ಡೆವಿಲ್ ನಮ್ ಬಾಸ್ ಟಿ ಬಾಸ್ ಆದ್ರ ನಂಗ ಕರ್ನಾಟಕ ಒಳಗಡೆ ಯಾರೇ ಆಗ್ಬಿಡು ಕರ್ನಾಟಕ ಈಗ ತೆಗಿತಾರ ಕರ್ನಾಟಕದ ಒಳಗಡೆ ಯಾರೇ ಆಗ್ಬಿಡು ನಾನು ಡಿ ಬಾಸ್ ಅಭಿಮಾನಿ ನಾನು ಅವ್ರ ನೋಡ್ಕೊಂಡ್ ಬಂದಿನಿ ಸಖತ್ತಾಗೈತೆ. ಸಕ್ಕತ್ತಾಗೈತೆ. ಆಯ್ತು ನೋಡ್ಬೋದೇನಿಲ್ಲ. ಸಾಂಗ್ಸ್ ಎಲ್ಲ ಹೇಗಿತ್ತು? ಸಾಂಗ್ ಎಲ್ಲ ಚೆನ್ನಾಗೈತೆ, ಫೈಟು ಚೆನ್ನಾಗೈತೆ. ಏನ್ ಅನ್ಸ್ತು ಮೂವಿ ನೋಡಕ್ಕೆ? ಏನ್ ಸಂದೇಶ ಕೊಡುತ್ತೆ ಮೂವಿ? ಮೂವಿಲಿ ಆಗ್ತದೆ ಇಲ್ಲ ಒಟ್ನಲ್ಲಿ ನೋಡ್ಬೋದು ಅಷ್ಟೇ, ಟೈಮ್ ಪಾಸ್. ಟೈಮ್ ಪಾಸ್ ಅಂತ. ಮೂವಿ ನೋಡಿದ್ರೆ ಏನೇನಷ್ಟು? ಸೂಪರ್ ಸರ್, 100ಕ್ಕೆ 200 ಭಾಗ ಸರ್, 100ಕ್ಕೆ 200 ಭಾಗ. ಈ ಸ್ಟೋರಿ ಮುಂದೆ ಯಾರು ಮಾಡಕ್ಕಾಗಲ್ಲ. ಸೂಪರ್ 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 ಕಿಚ್ಚ ಬಾಸ್ ಅಲ್ಟಿಮೇಟ್ ಮಾಸ್ ಮೂವಿ. ಡೈರೆಕ್ಷನ್ ಹೆಂಗಿತ್ತು? ಅಲ್ಟಿಮೇಟ್ ಏನ್ ಮಾತಾಡಂಗಿಲ್ಲ, ಮಾಸ್ ಮೂವಿ. ಒಂದೊಂದು ಫೈಟಿಂಗ್ ಚಿಂದೆ. ಸ್ಟೋರಿ ಏನ್ ಅನ್ನಿಸ್ತು? ಸ್ಟೋರಿ ಮಾತ್ರ ಮ್ಯಾಕ್ಸ್ ಬಿಟ್ರೆ ಮಾರ್ಕೋ ಯಾವ್ದೇ ಕಾರಣಕ್ಕೂ ಒಂದು ಚೂರು ಬೇಜಾರೇ ಆಗಲ್ಲ. ಸೂಪರ್ ಆಗೈತೆ ಮೂವಿ, ಬೇಜಾರಿಲ್ಲ. ಎಲ್ಲ ಅಭಿಮಾನಿಗಳು ಬಂದು ಮೂವಿ ನೋಡ್ಬೇಕು. ಸೂಪರ್ ಆಗಿದೆ ಸರ್, 100ಕ್ಕೆ 200% ಚೆನ್ನಾಗಿದೆ ಸರ್. ಹೇಳಿ. ಮ್ಯಾಕ್ಸ್ ಅಲ್ಲಿ ಒಂದು ನ್ಯೂಸ್ ಕೊಟ್ಟಿದ್ದಾರೆ, ಇದ್ರಲ್ಲಿ ಒಂದು ಮಿಕ್ಸ್ ನ್ಯೂಸ್ ಕೊಟ್ಟಿದ್ದಾರೆ, ಸಮಾಜಕ್ಕೆ ಒಳ್ಳೆ ನ್ಯೂಸ್ ಕೊಟ್ಟಿದ್ದಾರೆ. ಎಲ್ಲ ಬಂದು ಮೂವಿ ನೋಡ್ಬೇಕು ಅಂತ ಕೇಳ್ಕೊತಿದ್ದೀನಿ. ಪ್ರೇಯಸಿ ಮಾಡೋರ್ಗೆ ಎಲ್ಲರೂ ಜೋರ್ ತಗೊಡಿಬೇಕು ಅಂತ ಹೇಳ್ಕೊತಿದ್ದೀನಿ. ಸೂಪರ್. ಪೈರಸಿ ಮಾಡೋರ್ನ ಮಾತ್ರ ಹಿಡ್ದಿ ಕಂಪ್ಲೇಂಟ್ ಕೊಡ್ಲೇಬೇಕು. ಯಾಕಂದ್ರೆ ಸುಮಾರು ಜನ ವಿಡಿಯೋ ಮಾಡ್ತಾನೆ ಇರ್ತಾರೆ ಥಿಯೇಟರ್ ಒಳಗೆ. ಸೊ ಅದನ್ನ ಸ್ವಲ್ಪ ತಗೊಂಡು. ಮತ್ತೆ ಡೈರೆಕ್ಷನ್ ಬಗ್ಗೆ ಹೆಂಗ್ ಹೇಳ್ತೀರಾ? ಡೈರೆಕ್ಷನ್ ಮಾತ್ರ ಸೂಪರ್ ಆಗಿದೆ, ಫಿಲಮ್ ಮಸ್ತ್ ಆಗಿದೆ. ವ್ಯತ್ಯಾಸ ಇದೆ ಇಲ್ಲ, ಅದು ಮ್ಯಾಕ್ಸೇ ಬೇರೆ, ಮಾರ್ಕ್ ಬೇರೆ. ಅದು ಇದಕ್ಕೆ ಸ್ಟೋರಿ ಏನ್ ಅನ್ನಿಸ್ತು? ಸ್ಟೋರಿ ಮಾತ್ರ ಸೂಪರ್ ಆಗಿದೆ. ಅದೇ ಕಿಡ್ನಾಪಿಂಗ್ ಬಗ್ಗೆ ಮಾತ್ರ ಅದನ್ನ ಹೆಂಗೆ ಏನು ಅಂತ ಇದ್ ಮಾಡ್ತಾರಲ್ಲ, ಅದನ್ನ ಸ್ವಲ್ಪ ವಾವನಸಿ ಅಂದ್ರೆ ಯಾವ್ದು ನಿಮ್ಗೆ ಅಲ್ಲಿ? ಇಡೀ ಮೂವಿನ ವಾವ್ ಅನ್ನೋ ಸೀನ್ ಇಡೀ ಮೂವಿನೇ ಸಕ್ಕತ್ತಾಗಿದೆ. ಎಲ್ಲರೂ ಬಂದು ಥಿಯೇಟರ್ ಅಲ್ಲೇ ಪಿಕ್ಚರ್ ನೋಡ್ಬೇಕು ಅಂತ. ಫೈಟಿಂಗ್ಸ್ ಬಗ್ಗೆ ಫೈಟಿಂಗ್ಸ್ ಬಗ್ಗೆ ಫೈಟಿಂಗ್ಸ್ ಬಗ್ಗೆ ಚಿಂದಿ ಇದೆ. ಥ್ಯಾಂಕ್ ಯು ಬ್ರೋ. ಹೇಳಿ ಮಾಡಿ ಸರ್, ಒಂದು ಹೇಳುವ ಫಿಲಮ್ಲಿ ಮಕ್ಕಳನ್ನ ಕಾಪಾಡ್ತಾವ ಸರ್. ಫಸ್ಟ್ ಮೂವಿಂದ ಲಾಸ್ಟ್ ಕ್ಲೈಮ್ಯಾಕ್ಸ್ ಮಕ್ಕಳು ಕಾಪಾಡ್ತಾ ಬಹಳ ಇಷ್ಟ. ಫಸ್ಟ್ ಸೂಪರ್ ಆಗೈತೆ ಫಿಲಮ್ ಮಾತ್ರ. ಮಕ್ಕಳನ್ನ ಕಾಪಾಡ್ತಾ ಬಹಳ ಇಷ್ಟ ಆಯ್ತು ಸರ್ ನನಗೆ. ಅದು ಇಷ್ಟ ಆಯ್ತು. ಅಷ್ಟೇ ಇಷ್ಟ ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಬಂದು ನೋಡ್ಬೇಕು ಸರ್. ಇಂಥ ಮೂವಿ ಮುಂದೆ ಬರೋದು ಇಲ್ಲ, ಹಿಂದೆ ಇರಲ್ಲ. ಇದೇ ಮಾರ್ಕೋ ಮೂವಿ ಮಾಡಿದ್ದಾರೆ. ಅದ್ರ ಜೊತೆಗೆ ಸುದೀಪ್ ಆಕ್ಟಿಂಗ್ ಇಂಪಾರ್ಟೆಂಟ್. ಸ್ಟೋರಿ ಏನೇ ಇದ್ರು ಆಕ್ಟಿಂಗ್ ಮುಂದೆ ಏನೂ ಇಲ್ಲ. ಓಕೆ, ಸಾಂಗ್ಸ್ ಹೆಂಗಿತ್ತು? ಸಾಂಗ್ಸ್ ಗಳು ಸೂಪರ್ ಆಗಿ ಒಂದೊಂದು ಸೌಂಡ್ಸ್ ಆ ಆಕ್ಟಿಂಗ್ ನೋಡ್ರಿ ಅದ್ಭುತ. ಕಿಚ್ಚ ಬಾಸ್ದು ಒಳ್ಳೆ ಮೂವಿ, ತುಂಬಾ ಚೆನ್ನಾಗಿದೆ. ಫೈಟಿಂಗ್ಸ್ ಎಲ್ಲ ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ಮಾತ್ರ ಅದ್ಭುತವಾಗಿದೆ. ನೋಡಕ್ಕೆ ಎರಡು ಕಣ್ಣು ಸಾಧ್ಯ ಇಲ್ಲ ನಮ್ಗೆ, ಅದ್ಭುತ ಆಗಿದೆ. ಓಕೆ, ಥ್ಯಾಂಕ್ ಯು. ನೋಡಿ ಥಿಯೇಟರ್ ಅಲ್ಲಿ ಬಂದು ನೋಡಿ. ಅದೇ ಬೆಂಕಿ ಇನ್ನು 100 ದಿವಸ ಕ್ಯಾಂದಿ ಪಕ್ಕ ಹೊಡ್ತು, 100 ದಿವಸ ಪಕ್ಕ ಹೊಡ್ತು. ಕಿಚ್ಚ ಬಾಸ್ ಅಂತ ಬಾಸು. ಕಿಚ್ಚ ಅಂದ್ರೆ ಮನೆ ದೇವ್ರ ಇದ್ದಂಗೆ. ಕಿಚ್ಚ ಅಂದ್ರೆ ಪಕ್ಕ 100 ದಿನ ಹೊಡ್ತು ಪಿಕ್ಚರು, ಪಕ್ಕ ಹೊಡ್ತು ಬಾಸ್. ಓಕೆ ಅಣ್ಣ, ಸರ್ ಹೇಗಿತ್ತು? ಫಿಲಂ ಚೆನ್ನಾಗೈತೆ ಅಣ್ಣ, ಎಲ್ಲ ಥಿಯೇಟರ್ಗೆ ಬಂದು ನೋಡಿ. ಓಕೆ ಸರ್, ಸೂಪರ್ ಆಗೈತೆ. ಸೂಪರ್ ಆಗೈತೆ. ಸೂಪರ್ ಆಗೈತೆ ಸಾ, ಡೈರೆಕ್ಷನ್ ಬಗ್ಗೆ ನೋಡ್ಬೇಕ ಸಾ ಸೂಪರ್ ಸಾ. ಕೇಳಿಸ್ಕೊಳ್ಳೋ ಬಚ್ಚ, ನಮ್ ಬಾಸ್ ಕಿಚ್ಚ. ಜೈ ಕಿಚ್ಚ ಬಾಸ್. ನಮ್ ಡಿ ಬಾಸ್ ಸಿ ಬಾಸ್. ಅರೆ ಕಿಚ್ಚ ಬಾಸ್ ಸಾಧ ಮಾಡೋರೆ, ಆದ್ರೆ ನಂಗ ಏನಿಲ್ಲ. ಆದ್ರೆ ನಾವ್ ಬಂದಿರೋದು ಕೆಲ್ಸಕ್ಕೆ ಹೋಯ್ತು. ಆದ್ರೆ ನಿಯತ್ತಾಗಿ ನಾವ್ ಕೆಲ್ಸ ಮಾಡ್ಬಿಟ್ಟು ದುಡ್ಡು ಮಾಡ್ಕೊಂಡ್ ಬಂದಿರೋದು ನಮ್ ಡಿ ಬಾಸ್ಗೋಸ್ಕರ. ಅದು ಕನ್ನಡ ಯೂನಿವರ್ಸಿಟಿ ಎಲ್ಲರೂ ಬೆಳೆಸ್ತೀವಿ ನಾವು. ಅದು ಯಾರು ನಾವ್ ಎಲ್ಲರೂ ಬೆಳೆಸ್ತೀವಿ ನಾವು ಎಲ್ಲರೂ. ಮೇಡಮ್, ಮೂವಿ ನೋಡಿದ್ರ? ನೋಡಿದ್ವು, ಚೆನ್ನಾಗಿತ್ತು, ತುಂಬಾ ಇಷ್ಟ ಆಯ್ತು. ಡೈರೆಕ್ಷನ್ ಆಗಿದೆ, ಸಖತ್ತಾಗಿದೆ. ಬಂದು ನೋಡ್ಬೇಕು ಅನ್ಕೊಂತೀನಿ. ಅಭಿಮಾನಿಗಳೆಲ್ಲ ಬಂದು ನೋಡ್ಬೇಕು, ತುಂಬಾ ಅವ್ರಿಗೆ ಮಾಡ್ಬೇಕು ಅನ್ಕೊಂತೀನಿ. ಓಕೆ, ಪಾವನ ಸೀನ್ ಅಂದ್ರೆ ಯಾವ್ದು? ಮಾವನ ಸೀನ್ ಅಂದ್ರೆ ನನ್ಗೆ ಮಕ್ಳದು ತುಂಬಾ ಇಷ್ಟ ಆಯ್ತು. ಅದನ್ನ ಓಕೆ, ಸಾಂಗ್ಸ್ ಎಲ್ಲ ಹೇಗಿದೆ? ತುಂಬಾ ಚೆನ್ನಾಗಿದೆ. ಬಂದ್ ದಯವಿಟ್ಟು ನೋಡ್ಬೇಕು ಅನ್ಕೊಂತೀನಿ ಅಭಿಮಾನಿಗಳಿಗೆ. ಡೈರೆಕ್ಷನ್ ಹೇಗ್ ಮಾಡಿದ್ದಾರೆ?
ಸಖತ್ತಾಗಿತ್ತು movie. ಸಖತ್ತಾಗಿತ್ತು. ಕದಾರಾಗಿತ್ತು, ಸಖತ್ತಾಗಿತ್ತು. ಓಕೆ 100 ಗೆ ಎಷ್ಟು ಕೊಡ್ತೀರಾ? 100ಗೆ 200. ಸರ್ ಹೇಗಿತ್ತು ಮೂವಿ? ಸೂಪರ್ ಆಗಿದೆ ಮೂವಿ. ಅಭಿಮಾನಿಗಳು ಯಾವ ರೀತಿ ಇಷ್ಟಪಡ್ತಾರೋ ಅದೇ ರೀತಿ ಮಾಸ ಮಾಡಿದ್ದಾರೆ. ಮ್ಯಾಕ್ಸ್ ಬಿಟ್ರೆ ಮಾರ್ಕ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಒಂದೊಂದು ಫೈಟಿಂಗ್ ಅಲ್ಟಿಮೇಟ್, ಏನ್ ಮಾತಾಡಂಗಿಲ್ಲ. ಲಾಸ್ಟ್ ಅಲ್ಲಿ ಮಾತ್ರ ಒಳ್ಳೆ ಟ್ವಿಸ್ಟ್ ಇಟ್ಟವ್ರೆ, ಬೇಜಾರೇ ಆಗಲ್ಲ. ಸ್ಟೋರಿ ಮಾತ್ರ ಅಲ್ಟಿಮೇಟ್, ಏನ್ ಮಾತಾಡಂಗಿಲ್ಲ. ಮಾಸ್ ಮೂವಿ. ಮ್ಯಾಕ್ಸ್ ಬಿಟ್ರೆ ಮಾರ್ಕ್ ವರ್ಷಕ್ಕೊಂದೊಂಥರ ಮಾಸ್. ಅಭಿಮಾನಿಗಳು ಯಾವ ರೀತಿ ಇಷ್ಟಪಡ್ತಾರೆ ಅದೇ ರೀತಿ ಮೂವಿ ಕೊಡ್ತಾವ್ರೆ. ಚಿಂದಿ ಮಾತ್ರ ಮೂವಿ.